ಬೆಂಗಳೂರಿನ ಜನ ಇನ್ಮುಂದೆ ಕಾರನ್ನ ಖರೀದಿಸುವ ಹಾಗಿಲ್ಲ. ಕಾರಣ ಕಾರು ಖರೀದಿಗೆ ಹೊಸ ರೂಲ್ಸ್ ಅನ್ನ ತರಲಿದೆಯಂತೆ ಕುಮಾರಸ್ವಾಮಿ ಸರ್ಕಾರ. ಪಾರ್ಕಿಂಗ್ ವ್ಯವಸ್ಥೆ ಇದ್ರೆ ಮಾತ್ರ ಅಂಥವರಿಗೆ ಕಾರು ಖರೀದಿಗೆ ಅನುಮತಿಯನ್ನು ನೀಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಿದೆ. ಹಂತ ಹಂತವಾಗಿ ಹೊಸ ನಿಯಮ ಜಾರಿಗೆ ತರುವ ಬಗ್ಗೆ ಚಿಂತನೆಯನ್ನ ನಡೆಸಲಾಗಿದೆ ಅನ್ನೋದನ್ನ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕರಲ್ಲೇ ತಿಳುವಳಿಕೆ ಮೂಡಬೇಕು, ಮೂಡಿ ಅವರಾಗಿದ್ದವರು ಇದು ಮಾಡಬೇಕು. ಇವಾಗ ನಮ್ಮಲ್ಲಿ ಏನಾಗಿದೆ, ಪಾರ್ಕಿಂಗ್ ಸಿಸ್ಟಮ್ ಇಲ್ಲ. ಇವಾಗ ನಾವೇನೋ ಒಂದು ಕಾನೂನು ಜಾರಿಗೆ ತರ್ತೀವಿ ಅಂತೇಳಿ, ನಿನಗೆ ಪಾರ್ಕಿಂಗ್ ವ್ಯವಸ್ಥೆ ಇದ್ದರೆ ಮಾತ್ರ ನಿನ್ನ ವೆಹಿಕಲ್ನ ರಿಜಿಸ್ಟರ್ ಮಾಡ್ತೀವಿ ಅಂತ ನಾವೊಂದು ಕಾನೂನು ಮಾಡಿಬಿಟ್ರೆ ನೀವೇ ಬರಿತೀರಾ ನಾಳೆ ಏನು ಡ್ರಕೋನಿಯನ್ ರೂಲ್ ತಂದುಬಿಟ್ಟಿದ್ದೀರಾ ಸಾರಿಗೆ ಇಲಾಖೆ ಅಂತ ಬರಿತೀರಾ. ಅದಕ್ಕೆ ತಿಳುವಳಿಕೆ ಕೊಟ್ಟು ಒಂದು ವರ್ಷ ತಿಳುವಳಿಕೆ ಕೊಟ್ಟು ಮಾಡಿದ್ರೆ ಹೌದಪ್ಪ ಇಲಾಖೆ ಅನ್ನೋದು ಸಾಕಷ್ಟು ತಿಳುವಳಿಕೆ ಕೊಟ್ಟಿದೆ, ಸಾರ್ವಜನಿಕರು ಹಾಗೆ ಮಾಡ್ತಾ ಇದ್ದಾರೆ. ಹಾಗೆ BBMPನವ್ರಿಗೂ ನಾನು ಹೇಳೋದು ಇಷ್ಟೇ, ಮಲ್ಟಿ ಲೆವೆಲ್ ಪಾರ್ಕಿಂಗ್ ವ್ಯವಸ್ಥೆನೇ ಮಾಡಬೇಕು, ದೊಡ್ಡ ಏರಿಯಾದಲ್ಲೇ ಮಾಡಬೇಕು ಅಂತೇನಿಲ್ಲ. ಒಂದು ಸಣ್ಣ ನಿವೇಶನದಲ್ಲೂ ಕೂಡ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಅದೇನು ಜಾಕ್ ಸಿಸ್ಟಮ್ ಇರ್ತದೆ, ಎತ್ತು ಮೇಲ್ಗಡೆ ಇರ್ತದೆ, ಕೆಳಗಡೆ ಇಳಿಸ್ತದೆ. ಅಲ್ಲೂ ಒಂದು 50-100 ಇದು ಮಾಡಿ ಎಲ್ಲೆಲ್ಲಿ ಕಾರ್ಪೊರೇಷನ್ ಜಾಗಗಳಿದ್ದು ಸುಮ್ಮನೆ ವೇಸ್ಟ್ ಆಗಿ ಅವ್ರಿವರು ಕೊಟ್ಟು ವೇಸ್ಟ್ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅವರು ಚಾರ್ಜ್ ಮಾಡಲಿ, ಅವ್ರು ಉಪಯೋಗ ಮಾಡ್ಕೊಳ್ಳಿ. ರೋಡ್ನಲ್ಲಿ ನಿಲ್ಲಿಸೋದಕ್ಕೆ ಬದಲಾಗಿ ವೆಹಿಕಲ್ ಇಟ್ಕೊಂಡಿರುವಂಥವ್ರಿಗೂ ಯಾರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅವ್ರಿಗೂ ಅನುಕೂಲ ಆಗ್ತದೆ, ಕಾರ್ಪೊರೇಷನ್ಗೆ ರೆವಿನ್ಯೂನು ಬರ್ತದೆ. ಇದರಿಂದ ಓಡಾಟ ಮಾಡೋದಕ್ಕೆ ಸಾರಿಗೆ ವ್ಯವಸ್ಥೆ. ಓಕೆ, ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಇದು ಸ್ವಾಗತಾರ್ಹ ಅಂತ ಅನಿಸುತ್ತೆ ಈ ಬೆಳವಣಿಗೆ. ಅರುಣ್, ಹೌದು. ಯಾಕಂತಂದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ನ ಸಮಸ್ಯೆ ಮತ್ತು ಪಾರ್ಕಿಂಗ್ ನ ಸಮಸ್ಯೆ ಹೆಚ್ಚಾಗಿರುವಂತದ್ದು ಎಲ್ಲರಿಗೂ ಗೊತ್ತಂತ ವಿಚಾರ. ಆದ್ರೆ ಅದಕ್ಕೆ ಏಕಾಏಕಿಯಾಗಿ ನಿಯಮಗಳನ್ನ ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ 1 ವರ್ಷದ ಮಟ್ಟಿಗೆ ಜಾಗೃತಿ ಅಂದ್ರೆ ಪಾರ್ಕಿಂಗ್ ನ ಜಾಗೃತಿಯನ್ನ ಮೂಡಿಸಿ ತದನಂತರ ಒಂದು ನಿಯಮವನ್ನು ತಂದ್ರೆ ಸರಿ ಹೋಗ್ತದೆ ಅನ್ನುವಂಥದ್ದು. ಹಾಗಾಗಿನೇ ಈಗ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಸಾರಿಗೆ ಮಾಡ್ತಿದೆ. ಅದಾದ ನಂತರ ಪಾರ್ಕಿಂಗ್ ಜಾಗ ಇದ್ರೆ ಮಾತ್ರ ಅಂತವರಿಗೆ ವಾಹನ ಖರೀದಿಗೆ ಪರವಾನಗಿ ನೀಡುವಂತಹ ನಿಟ್ಟಿನಲ್ಲಿ ಒಂದು ನಿಯಮವನ್ನ ರೂಪಣೆ ಮಾಡ್ತೀವಿ. ಇದೊಂದು ಚಿಂತನೆ ಅನ್ನುವಂತಹ ಮಾತುಗಳನ್ನ ಸಾರಿಗೆ ಸಚಿವರಾದಂತಹ ಡಿಸಿ ತಮ್ಮಣ್ಣ ಅವರು ಹೇಳಿರುವಂತದ್ದು. ಅರುಣ್, ತರಲೇಬೇಕು, 1 ವರ್ಷ ಟೈಮ್ ಅನ್ನ ಕೊಟ್ಟು ಅದಾದ ನಂತರ ತರಲೇಬೇಕು. ಕಾರಣ ಮನೆ ಕಟ್ಕೊಳ್ತಾರೆ, ಬಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಲ್ಲ. ಪಾರ್ಕಿಂಗಿಗೆ ಅವ್ರು ಹೊರಗಡೆ ರಸ್ತೆಯಲ್ಲಿ ನಿಲ್ಸ್ಕೊಳಕ್ ಆಗತ್ತೆ ಬಿಡು ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಸೊ ಹೀಗಿರ್ಬೇಕಾದ್ರೆ ನಿಯಮ ತರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಕಾಣಿಸುತ್ತೆ. ಬಟ್ 1 ವರ್ಷ ಆದ್ಮೇಲೆ ಇದು ಶ್ರೀನಿವಾಸ್? ಹೌದು ಅರವಿಂದ್, ಯಾಕಂದ್ರೆ ನೀವು ಹೇಳಿದ್ ಕರೆಕ್ಟ್. ಯಾಕಂದ್ರೆ ಮನೆ ಕಟ್ತಾರೆ, ಆದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ. ಒಂದು ಮನೆಗೆ 4-5 ಕಾರ್ಗಳು ತೆಗೆದುಕೊಳ್ಳುವಂತ ಉದಾಹರಣೆಗಳಿದ್ದಾವೆ. ಸೊ ಹಾಗಾಗಿನೇ ಪಾರ್ಕಿಂಗ್ ನ ಸಮಸ್ಯೆ ಅದು ಸಮಸ್ಯೆ ಆಗೇ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಏಕಾಏಕಿ ತಂದ್ರೆ ವಿರೋಧ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಿ ಆದ್ಮೇಲೆ ತರ್ತೀವಿ ಅಂತ ಮಾತುಗಳನ್ನ, ಚಿಂತನೆ ಇದೆ ಅನ್ನುವಂತ ಮಾತುಗಳನ್ನ ಸಚಿವರು ಹೇಳಿರುವಂತದ್ದು. ಓಕೆ, ಒಳ್ಳೆ ಬೆಳವಣಿಗೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.